ಇವತ್ತಿನ ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. 1991 ಇಂದ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಈ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿಲ್ಲ. ಧನಂಜಯ ಕುಮಾರ್ ಇಂದ ಆರಂಭವಾಗಿ ಸದಾನಂದ ಗೌಡರಿಂದ ಮುಂದುವರೆದು ಇದೀಗ ಹ್ಯಾಟ್ರಿಕ್ ಹೀರೋ ನಳಿನ್ ಕುಮಾರ್ ಕಟೀಲ್ ತನಕ ಬಂದು ನಿಂತಿದೆ. ಬನ್ನಿ, ಇದರ ನಡುವೆ ಈಗಿನ ಒಂದು ಬ್ರೇಕಿಂಗ್ ನ್ಯೂಸ್. ರಾಜ್ಯಸಭೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಸಭಾ ಚುನಾವಣಾ ಮತ ಎಣಿಕೆ ಅಂತ್ಯಗೊಂಡಿದೆ. ಇದೀಗ ಕೌಂಟಿಂಗ್ ಸ್ಟಾರ್ಟ್. 1 2 3 4 ಮತ ಎಣಿಕೆ ಅಂತ್ಯ, ಕೌಂಟಿಂಗ್ ಸ್ಟಾರ್ಟ್. ಈಗಾಗಲೇ ಯಾರೆಲ್ಲ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅನ್ನುವಂಥ ಬಹುತೇಕ ಮಾಹಿತಿ ನಿಮಗಿದೆ. ಆದರೆ ಅಧಿಕೃತ ಒಂದು ಸೀಲ್ ಬೇಕಲ್ಲ. ರಾಜ್ಯಸಭಾ ಚುನಾವಣಾ ಮತ ಎಣಿಕೆ ಅಂತ್ಯಗೊಂಡಿದೆಯಂತೆ. ಈಗ ರಿಸಲ್ಟ್ ಬರುತ್ತೆ ಕೆಲವೇ ಕ್ಷಣಗಳಲ್ಲಿ. ಚುನಾವಣಾ ಫಲಿತಾಂಶ ಎಲ್ಲವೂ ಅದೇ ರೀತಿಯಾಗಿದ್ದರೆ 3 ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ್ತು ಬಿಜೆಪಿ ಒಬ್ಬರ ಅಭ್ಯರ್ಥಿಗೆ ಜಯ ಸಿಕ್ಕಿದೆ. 4 ಕ್ಷೇತ್ರಕ್ಕೆ ನಡೆದಂಥ ಚುನಾವಣೆಯಲ್ಲಿ 5 ಅಭ್ಯರ್ಥಿಗಳಿದ್ದರು. 3ರಲ್ಲಿ ಕಾಂಗ್ರೆಸ್, 1ರಲ್ಲಿ ಬಿಜೆಪಿ. ಇವತ್ತು ದೇಶಾದ್ಯಂತ 15 ರಾಜ್ಯಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. 10 ರಾಜ್ಯಸಭಾ ಕ್ಷೇತ್ರಗಳಿಗೆ ಉತ್ತರ ಪ್ರದೇಶದಲ್ಲಿ, 1 ಹಿಮಾಚಲ ಪ್ರದೇಶದಲ್ಲಿ, 4 ಕರ್ನಾಟಕದಲ್ಲಿ. ಆ ಕಡೆ ಎಲ್ಲ ಅತ್ಯದ್ಭುತವಾದಂಥ ಕ್ರಾಸ್ ವೋಟಿಂಗ್ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರವೇ ಬಿದ್ದೋಗುವಂಥ ಚಾನ್ಸ್ ಇದೆ. ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕದ ರಾಜ್ಯಸಭಾ ಚುನಾವಣಾ ಫಲಿತಾಂಶ. ಇವತ್ತಿನ ರಣಕಣ ಬಹುಶಃ ರಾಜ್ಯಸಭಾ ರಣಕಣವೇ ಹೆಚ್ಚಾಗಿ ಆಗತ್ತ ಅಂತ. ಓಕೆ, ಶ್ರೀಲಕ್ಷ್ಮಿ ಅವರು ಕೂಡ ಇವತ್ತು ಬೆಳಗಿನಿಂದ ಅಲ್ಲಿಂದ ಕವರೇಜ್ ಮಾಡ್ತಾ ಇದ್ರು. ಯಾವ ರೀತಿ ಇತ್ತು ರಣೋತ್ಸಾಹ? ಯಾವ ರೀತಿ ಇತ್ತು ಅಂದ್ರೆ ನಿಮಗೆ ಅಲ್ಲಿ ಆಗ್ತಿದ್ದಂತ ಎಕ್ಸ್ಪೀರಿಯನ್ಸ್? ಬೆಳಗ್ಗೆ ಮುಂಚೆ ಸಿಕ್ಕಾಪಟ್ಟೆ ಆ ಧಾವಂತ, ಆ ದೌಡು, ಎಲ್ಲರ ಮುಖದಲ್ಲೂ ಒಂದು ಬಿಗಿ, ಒಂದು ಆತಂಕ, ಏನಾಗುತ್ತೋ ಅನ್ನೋ ಇದು ಎಲ್ಲ ಕಾಣ್ತಾ ಇದ್ವಿ. ಆದ್ರೂ ಕೂಡ ಬೆಳಗ್ಗೆ ಸ್ವಲ್ಪ JDS ಬಿಜೆಪಿ ಶಾಸಕರು ಸ್ವಲ್ಪ ಆರಾಮಾಗೇ ಇದ್ದರು. ಉಳಿದಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಿಮಗೆ ಗೊತ್ತಾ ಇದೆ, ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಏನೋ ಆಗಿದೆ ಅಂತ ಅನಿಸಿಲ್ವ? ಮಚ್ ಒಂಥರ ಗೊತ್ತಿತ್ತಲ್ಲ, ಪ್ರಿಡಿಕ್ಟೆಡ್ ಅನ್ನೋ ತರ ಇತ್ತು. ಸೊ ದೇವರ್ ಪ್ರಿಪೇರ್ಡ್ ಅನ್ಸುತ್ತೆ. ಯಾಕಂತಂದ್ರೆ ನಾವು ಕೇವಲ ಸೋಲ್ತೀವಿ ಅಂತಲ್ಲ, ಗೆದ್ರು ಗೆಲ್ಬಹುದು, ಮತ ಕ್ರೋಢೀಕರಣ ಮಾಡ್ಕೊಳ್ಳೋಕೆ, ನಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ನಾವು 5ನೇ ಅಭ್ಯರ್ಥಿ ಹಾಕಿದ್ವಿ ಅನ್ನೋ ವಾದ. ಖಂಡಿತ ಒಂದು ಮಾತು ಬಹಳ ನಿಜ JDS ಮಾಡಿರುವಂತದ್ದು. ಯಾಕಂದ್ರೆ 19 MLA ಹಾಗೆ ಬಿಟ್ಟಿದ್ರೆ ಹೈಜಾಕ್ ಆಗೋಗ್ಬಿಡೋದು. ಒಂದು ವೇಳೆ 10 ಜನ ಏನಾದ್ರು ಕ್ರಾಸ್ ವೋಟಿಂಗ್ ಮಾಡಿದ್ದಿದ್ರೆ ಅದು ಬೇರೆ ರೀತಿಯ ಸಂದೇಶವನ್ನು ಕೊಡ್ತಾ ಇತ್ತು. ಇವತ್ತು ಸೋಲ್ಲಿ ಗೆಲ್ಲಿ ಒಂದು ರೀತಿಯಲ್ಲಿ JDS ಅಂತೂ ತನ್ನ 19 MLA ಹಿಡಿದಿಟ್ಟುಕೊಳ್ಳಲು ಯಶಸ್ವಿಯಾಗಿದೆ. ರಾಜ್ಯಸಭಾ ಚುನಾವಣಾ ಮತ ಎಣಿಕೆ ಅಂತ್ಯಗೊಂಡಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ. ಒಂದು ಕಡೆ ಅಜಯ್ ಮಕೇನ್, ಹುಸೇನ್, GC ಚಂದ್ರಶೇಖರ್, ನಾರಾಯಣ್ ಭಾಂಡ್ಗೆ, ಜೊತೆಗೆ ಕುಪೇಂದ್ರ ರೆಡ್ಡಿ ಅವರಿಗೆ 5 ಮತಗಳ ಕೊರತೆ ಇತ್ತು. ಆದರೆ ಕಾಂಗ್ರೆಸ್ ಎಲ್ಲ ಪಕ್ಷೇತರರು ಸೇರಿದಂತೆ ಕ್ರಾಸ್ ವೋಟಿಂಗ್ ಮಾಡಿಸುವಲ್ಲಿ ಮತ್ತು ಗೈರು ಮಾಡಿಸುವಲ್ಲಿ ಯಶಸ್ವಿಯಾಗಿದೆ. ಸೊ ಹಾಗಾಗಿ ಅಲ್ಲಿ ಒಂದು ಆಫ್ ದ ರೆಕಾರ್ಡ್ ಮಾಹಿತಿ ಸಿಕ್ತು, ಗೊತ್ತಿಲ್ಲ, ಇದು ಜಸ್ಟ್ ಒಂದು ಊಹೆ ಅಂತಾನು ತಗೊಳ್ಬಹುದು. ಸೋಮಶೇಖರ್ STS ಅವರು ನಾನು ಅಬ್ಸೆಂಟ್ ಆಗ್ಬಿಡ್ತೀನಿ ಅಂತ ಹೇಳಿದ್ರಂತೆ, ಅಲ್ಲಿ ಕ್ರಾಸ್ ವೋಟ್ ಮಾಡಿ ಸಿಕ್ಕಾಕೊಳ್ಳೋದಕ್ಕಿಂತ. ಆದ್ರೆ ಆಗೇನಾಗತ್ತೆ ಅಂತಂದ್ರೆ ಇವ್ರ ಕ್ಯಾಂಡಿಡೇಟ್ಗೆ ಸ್ಟ್ರೆಂತ್ ಕಮ್ಮಿ ಆಗುತ್ತೆ, ವೋಟ್ ಸ್ಟ್ರೆಂತ್. ಮೊದಲ ಪ್ರಶಸ್ತಿ, 2ನೇ ಪ್ರಶಸ್ತಿದ ಮತಗಳು ಎಲ್ಲ ಸೇರಿ ವೋಟ್ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ DK ಶಿವಕುಮಾರ್ ಅವರೇನೋ ನೀನ್ ಇಲ್ಲ, ಬಂದು ವೋಟ್ ಮಾಡ್ಲೇಬೇಕು, ಮುಂದಿನ ವ್ಯವಸ್ಥೆ ಎಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಒಳಗಿನ ಮಾಹಿತಿ ಇರ್ಬೋದು. ಬಹುಶಃ ಸುರಪುರ MLA ಅವರು ಇದ್ದಿದ್ರೆ ಆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಸೊ ಅದು ಕೊನೆ ಕ್ಷಣದ, ಅಂದ್ರೆ ಎಲ್ಲೂ ಕೂಡ ಶ್ರೀಲಕ್ಷ್ಮಿ ಅವರು ಹೇಳ್ದಂಗೆ ನಿಜ. ಯಾಕೆಂದ್ರೆ 48, 45 ಆ ಥರ ಬಂದಿದೆ. ಒಂದು ವೇಳೆ ಹೆಚ್ಚು ಕಡಿಮೆ ಆಗಿದ್ರು. ವಿಜಯ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಬೆಳಗಿನಿಂದ ಸಂಜೆ ತನಕ ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದ್ರಿ, ಮೊನ್ನೆಯಿಂದ ಕೂಡ ನಾವು ವರದಿಯನ್ನು ಮಾಡ್ತಾ ಇದ್ದೀವಿ. ನಿರೀಕ್ಷಿತವಾಗಿತ್ತ ನಿಮಗಿದೆ? ಏನಾದರೂ ಲಾಸ್ಟ್ ಮಿನಿಟಲ್ಲಿ ಚೆಕ್ಮೇಟ್ ಆಗುತ್ತೆ ಅಂತ ಇತ್ತ? ಕುಪೇಂದ್ರ ರೆಡ್ಡಿ ಅವರಿಗೆ ಎಷ್ಟು ಚಾನ್ಸಸ್ ಅಂದರೆ ನೀವು ಅವರನ್ನು ಮಾತಾಡಿಸುವಾಗ, ಯಾಕಂದರೆ ಬೆಳಿಗ್ಗೆ ಕೂಡ ಇವತ್ತು ಮಾತಾಡಿಸುವಾಗ 5 ಬೇಕ್ರಿ ನಮಗೆ ಹೆಂಗಾದರೂ ಮಾಡ್ತೀವಿ ಅಂತಿತ್ತು, ಅಥವಾ ಸುರಪುರ MLA ಅವರು ತೀರ್ಕೊಂಡ ನಂತರ ಏನಾದರೂ ಸ್ಟ್ರಾಟಜಿ ಚೇಂಜ್ ಆಯ್ತಾ? ನಿಮ್ಗೆ ಏನು ಅನಿಸುತ್ತೆ ವಿಜಯ್? ಜಯಪ್ರಕಾಶ್ ಅವರು 5ನೇ ಅಭ್ಯರ್ಥಿ ಆಗ್ತಾನಿಂದ ಇಲ್ಲಿವರೆಗೂ ಕೂಡ ಹಲವು ಮುಖಂಡರು ಮಾತಾಡ್ಸೋ ಸಂದರ್ಭದಲ್ಲಿ ಮತ್ತು ಬಿಜೆಪಿ JDS ಕಾಂಗ್ರೆಸ್ನ ನಾಯಕರುಗಳು ಮಾತಾಡ್ಸೋ ಸಂದರ್ಭದಲ್ಲಿ
ಕಾಂಗ್ರೆಸ್ನ ಶಾಸಕರನ್ನ ಅಡ್ಡ ಮತದಾನ ಮಾಡಿಸುವಂಥದ್ದು ಅಷ್ಟು ಸುಲಭ ಅಲ್ಲ ಅನ್ನೋದು. ಯಾಕಂದ್ರೆ ಮುಂಚಿಂದ ಕೂಡ ನೀವು ಕೂಡ ಸಾಕಷ್ಟು ಬಾರಿ ಲೈವ್ ಚಾಟ್ನಲ್ಲಿ ಮಾತಾಡಲಾಗಿತ್ತು, ನಾನು ಕೂಡ ಹೇಳಿದ್ದೆ. ಸೊ ಅಷ್ಟೊಂದು ಸುಲಭ ಅಲ್ಲ ಕಾಂಗ್ರೆಸ್ನಲ್ಲಿ ಏನು ಕ್ರಾಸ್ ವೋಟಿಂಗ್ ಮಾಡಿಸೋದು. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರುವಂಥದ್ದು, ಜೊತೆಗೆ ಆಡಳಿತಾರೂಢ ಪಕ್ಷ 4 ವರ್ಷಗಳ ಕಾಲ ಸರ್ಕಾರ ಇರುವಂಥದ್ದು. ಅಲ್ಲಿ ಅಭಿವೃದ್ಧಿ ಕೆಲಸ ಸಂಬಂಧಪಟ್ಟ ಶಾಸಕರಿಗೆ ಸಂಪೂರ್ಣ ಅನುದಾನ ಕಡಿತ ಆಗುತ್ತೆ ಒಂದು ವೇಳೆ ಕ್ರಾಸ್ ವೋಟಿಂಗ್ ಮಾಡಿದ್ರೆ. ಆದರೆ ಅವರ ಲೆಕ್ಕಾಚಾರ ಇದ್ದಿದ್ದಂಥದ್ದು ಪಕ್ಷೇತರ ಶಾಸಕರನ್ನ ಸೆಳೆದುಕೊಂಡು ಒಂದು ಮತಗೆ ಏನಾದರೂ ಕೂಡ ಕಾಂಗ್ರೆಸ್ಸಿಂದ ಮಾಡಿಸ್ಬೋದು ಅನ್ನೋ ರಣತಂತ್ರ ಲೆಕ್ಕಾಚಾರ ಇತ್ತು. ಆದರೆ ಅಷ್ಟೊಂದು ಅದು ಸುಲಭ ಆಗಲಿಲ್ಲ. ಅದು ಇವಾಗ ರಿವರ್ಸ್ ಆಗಿರುವಂಥದ್ದು. ಅಂದರೆ ಎಸ್ ಟಿ ಸೋಮಶೇಖರ್ ಸಂಬಂಧಪಟ್ಟಂತೆ ಮುಂಚಿನಲ್ಲೂ ಕೂಡ ಎಸ್ ಟಿ ಸೋಮಶೇಖರ್, ಶಿವರಾಮಯ್ಯ ಇಬ್ಬರು ಕೂಡ ಒಂದು ಕಾಲನ ಹೊರಗಡೆ ಇಟ್ಟಿದ್ರು. ಈ ರಾಜ್ಯಸಭಾ ಚುನಾವಣೆಯಲ್ಲಿ ಇಬ್ಬರು ಕೂಡ ಬಿಜೆಪಿ ಪರವಾಗಿ ಮತ ಚಲಾಯಿಸಬಹುದು ಅನ್ನೋಂಥ ಲೆಕ್ಕಾಚಾರ ಇತ್ತು. ನಾವು ಕೂಡ ಅದೇ ರೀತಿ ಲೆಕ್ಕಾಚಾರ ಹಾಕಿದ್ರೆ. ಆದರೆ ಡಿ ಕೆ ಶಿವಕುಮಾರ್ ಇದನ್ನು ಪರ್ಸನಲ್ ಆಗಿ ತೆಗೆದುಕೊಂಡ್ರು. ಜೊತೆಗೆ ಆಗಲೇ ಹೇಳಿದ ರೀತಿಯಲ್ಲಿ ಒಂದು ಓಟ್ ಕಡಿಮೆ ಆದ ಹಿನ್ನೆಲೆಯಲ್ಲಿ ಈಗ ಎಸ್ ಟಿ ಸೋಮಶೇಖರ್ ಲೋಕಸಭಾ ಚುನಾವಣೆಗೆ ಮುಂಚೆನೂ ಕೂಡ ಪಕ್ಷಕ್ಕೆ ಬರುವಂತ ತೀರ್ಮಾನ ಮಾಡಿದ ಕೊನೆ ಕ್ಷಣದಲ್ಲಿ ಈಗ ಅವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು. ಮತ್ತೊಂದು ಕಡೆ ಶಿವರಾಮಯ್ಯ ಅವರು ಗೈರಾಗುವ ಮೂಲಕ ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ರಣತಂತ್ರವನ್ನ ಸಕ್ಸಸ್ ಮಾಡುವಲ್ಲಿ ಯಶಸ್ವಿ ಆಯಿತು. ಪ್ರಶ್ನೆ ಇರುವಂಥದ್ದು ಈಗ ಬಿಜೆಪಿ ಏನು ಮಾಡುತ್ತೆ ಅನ್ನುವಂಥದ್ದು. ಸಹಜವಾಗಿ ಖಂಡಿತವಾಗ್ಲೂ ಕೂಡ ಇಬ್ಬರು ಬಿಜೆಪಿ ಕೂಡ ಆ ರೀತಿ ಊಹೆ ಇರಲಿಲ್ಲ. ಇಬ್ಬರು ಶಾಸಕರು ಈಗಲೇ ರಾಜ್ಯಸಭಾ ಚುನಾವಣೆಯಲ್ಲಿ ಈ ರೀತಿ ಕೈ ಕೊಡ್ತಾರೆ ಅನ್ನುವಂಥದ್ದು ಊಹೆ ಇರಲಿಲ್ಲ. ಆದರೆ ಒಂದು ಅವರಿಗೆ ಸಮಾಧಾನಕರ ಸಂಗತಿ ಅಂದ್ರೆ ಇಬ್ಬರನ್ನು ಹೊರತುಪಡಿಸಿ ಉಳಿದ ಯಾವ ಶಾಸಕರು ಕೂಡ ಆದ್ರೆ ನಿಮ್ ಜೊತೆ ಅಲ್ಲಿ ಶ್ರೀಲಕ್ಷ್ಮಿ ಅವರು ಕೂಡ ರಿಪೋರ್ಟಿಂಗ್ ಮಾಡ್ತಾ ಇದ್ರು. ಅವರೊಂದು ಮಾತನ್ನ, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ನ ಹೇಳಿದ್ರು. ಅಂದ್ರೆ ಅವರು ಕೂಡ ಗೈರಾಗುವಂಥ ಪ್ಲಾನ್ ಇತ್ತು, ಆದರೆ ಕೊನೆ ಗಳಿಗೆಯಲ್ಲಿ ಬರಲೇಬೇಕು ಅಂತ ಒಂದು ಆಫ್ ದ ರೆಕಾರ್ಡ್ ವಿಚಾರ. ಈಗ ಏನು ಫಲಿತಾಂಶ ಬರಲಿಕ್ಕೆ ಬಾಕಿ ಇದೆ. ಒಂದು ವೇಳೆ ಸುರಪುರ MLA ಅವರು ವಿಧಿವಶರಾಗದೇ ಇದ್ದಿದ್ರೆ ಬಹುಶಃ ಇಬ್ಬರು ಕೂಡ ಕೇವಲ ಗೈರು ಮಾತ್ರ ಆಗಿರ್ತಾ ಇದ್ರ, ಎಂಟ್ರಿ ಕೊಟ್ಟು ಅಡ್ಡಮತದಾನ ಮಾಡುವಂಥ ಅಗತ್ಯ ಇರಲಿಲ್ವ? ನಿಮಗೇನು ಅನಿಸುತ್ತೆ? ಜಯಪ್ರಕಾಶ್, ಸುರ್ಪುರ MLA ಏನು ರಾಜುಗೌಡ ಏನು ನಿಧನರಾದ ಅವರ ಒಂದು ಓಟ್ ಕಡಿಮೆ ಆದರೂ ಕೂಡ ಎಸ್ ಟಿ ಸೋಮಶೇಖರ್ ಬಂದು ಮತ ಹಾಕ್ಲೇಬೇಕಂತೇನು ಇರಲಿಲ್ಲ. ಯಾಕಂದರೆ ಅವರಿಗೆ ಅಷ್ಟು ಸಂಖ್ಯಾಬಲ ಇತ್ತು. ಆದರೆ ಬಿಜೆಪಿ JDS ಏನಾದರೂ ರಣತಂತ್ರ ಅಂದರೆ ಅವರ ಲೆಕ್ಕಾಚಾರ ಏನಾದರೂ ಕೂಡ ಪಕ್ಷೇತರ ಶಾಸಕರು ಕೈ ಕೊಟ್ಬಿಡಬಹುದಾ ಅನ್ನೋ ಒಂದು ಅನುಮಾನ ಇತ್ತು. ಯಾಕೆಂದರೆ ಜನಾರ್ದನ್ ರೆಡ್ಡಿ ಓಟ್ ಅವರಿಗೆ ಕನ್ಫರ್ಮ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಎಸ್ ಟಿ ಸೋಮಶೇಖರ್ ಓಟನ್ನೇ ನಂಬಿಕೊಂಡು ಕಾಂಗ್ರೆಸ್ ಇರಲಿಲ್ಲ. ಆದರೆ ಈಗ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಅಡ್ಡ ಮತದ ಮಾಡಿಸುವಲ್ಲಿ ಬಿಜೆಪಿಗೆ ಒಂದು ಚೆಕ್ ಮೇಟ್ ಕೊಡಬೇಕು ಅಂತ ರೀತಿಯಲ್ಲಿ. ಯಾಕಂದ್ರೆ ಇಬ್ರು ಗೈರಾಗ್ಬಿಟ್ಟಿದ್ರೆ ಬಿಜೆಪಿ ವಿರುದ್ಧ ಅಸಮಾಧಾನ ಅಂತ ಹೇಳ್ಬೋದಾಯ್ತು. ಬಂದು ಕಾಂಗ್ರೆಸ್ಗೆ ಮತದಾನ ಮಾಡಿದ್ದಾರೆ ಅಂತ ಅನ್ನೋದು ಏನಿದೆ ಅಲ್ವಾ, ಅದು ಬಿಜೆಪಿಗೆ ಶಾಕ್ ಕೊಡುವಂಥದ್ದು, ಬಿಜೆಪಿಗೆ ಒಂದು ರಾಜಕೀಯವಾಗಿ ಹೊಡೆತ ಕೊಡುವ ನಿಟ್ಟಿನಲ್ಲಿ ಈ ಒಂದು ರಣತಂತ್ರವನ್ನು ರೂಪಿಸಿರುವಂಥದ್ದು. ಜಯಪ್ರಕಾಶ್, ಒನ್ಸ್ ಅಗೇನ್ ಈಗ ಮೊನ್ನೆ MLC ಚುನಾವಣೆಯಲ್ಲಿ ಕೂಡ ಒಂದು ಜಯ ಆಯಿತು ಕಾಂಗ್ರೆಸ್ಗೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಏನು ಅದ್ಭುತವಾಗಿ ಕ್ಯಾಲ್ಕುಲೇಷನ್ ಹಾಕಿದ್ರಪ್ಪ ಅಂತೇಳಿ ಮೊನ್ನೆ ಹೇಳಿದರು. ನಮಗೂ ಗೊತ್ತಿದೆ ಏನು ಮಾಡಬೇಕು ಅಂತೇಳಿ ಅಂತ ಹೇಳುವಂಥ ಮಾತು ಕೇಳಿದಾಗಲೇ ಒಂದು ಕಾನ್ಫಿಡೆನ್ಸ್, ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ನಿಜ ಒಂದು ಟೈಟ್ ಫೈಟ್ ಇತ್ತು. ಯಾಕೆ ಅಂತ ಹೇಳ್ತೀನಿ, ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಎಲ್ಲ ತಲೆ ಕೆಳಗಾಗಿದೆ, ಅಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲ ತಲೆ ಕೆಳಗೆ 8 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಅಂಥದ್ದೇನಾದರೂ ಕಾಂಗ್ರೆಸ್ಸಿಂದ ಆಗುವಂಥ ಚಾನ್ಸಸ್ ಕೂಡ ಇತ್ತು, ಇಲ್ಲ ಅಂತಲ್ಲ. ಸೊ ಹಾಗಾಗಿ ನಿಜವಾಗ್ಲೂ ಕಾಂಗ್ರೆಸ್ಸನ್ನು ಕಾಪಾಡೋದಕ್ಕೆ ಡಿ ಕೆ ಶಿವಕುಮಾರ್ ಬಂಡೆ ಥರನೇ ನಿಂತ್ಕೊಂಡ್ರ ಅಂತ. ಖಂಡಿತವಾಗ್ಲೂ ಜಯಪ್ರಕಾಶ್, ಏನು ಮೈತ್ರಿ ಸರ್ಕಾರ ಅಂದ್ರೆ ಏನು ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಆದಾಗಿನಿಂದ ಹಿಡಿದು ಏನು ರಿಸಲ್ಟ್ ಬರೋರು ಕೂಡ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ಫ್ರಂಟ್ ಲೈನಲ್ಲಿ ನಿಂತಿರುವಂಥದ್ದು. ಒಂದು ಇಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನ ಕಾಂಗ್ರೆಸ್ಗೆ ಮತ ಹಾಕಿಸುವಲ್ಲಿ ಹೆಚ್ಚು ರಣತಂತ್ರ ರೂಪಿಸಿದ್ದು ಡಿ ಕೆ ಶಿವಕುಮಾರ್. ಖುದ್ದು ಡಿ ಕೆ ಶಿವಕುಮಾರ್ ಸದನದ ಒಳಗಡೆ ಅವ್ರ ಜೊತೆ ಮಾತಾಡಿದ್ರು. ಅದಾದ ನಂತರ ಏನು ಪ್ರತ್ಯೇಕವಾಗಿ ಮಾತಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಕರೆದುಕೊಂಡು ಹೋಗುವಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಬಹಳ ಪ್ರಮುಖವಾದಂತು. ಅವ್ರನ್ನ ಕರ್ಕೊಂಡೋಗಿ ಸಿದ್ದರಾಮಯ್ಯ ಅವರಿಂದ ಮನವಿಯನ್ನ ಮಾಡಿಸಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಜನಾರೆಡ್ಡಿ ಓಟು ಕಾಂಗ್ರೆಸ್ಗೆ ಬರುವಲ್ಲಿ ನೋಡ್ಕೊಂಡ್ರು. ಜೊತೆಗೆ ಪಕ್ಷೇತರ ಶಾಸಕರನ್ನು ಯಾರು ಕೂಡ ಕೈ ಬಿಟ್ಟು ಹೋಗದಂತೆ ಸಂಪೂರ್ಣವಾಗಿ ಅವರ ಜೊತೆ ಇದ್ದು ಅವ್ರ ಆಗು ಹೋಗುಗಳು ನೋಡಿಕೊಂಡು ಕಾಂಗ್ರೆಸ್ ಶಾಸಕ ಪಕ್ಷದ ಸಭೆಗೆ ಹಾಜರಾಗಿ ಮತ್ತು ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಕೂಡ ಯಶಸ್ವಿ ಆದರು. ಮತ್ತು ಜೊತೆಗೆ ಎಸ್ ಟಿ ಸೋಮಶೇಖರ್ ಅಷ್ಟು ಸುಲಭವಾಗಿ ಕ್ರಾಸ್ ವೋಟಿಂಗ್ ಮಾಡ್ತಾ ಇರಲಿಲ್ಲ. ಸಹಜವಾಗಿ ಅವರು ಗೈರಾಗುವಂಥ ಲೆಕ್ಕಾಚಾರ ಇತ್ತು. ಆದರೆ ಗೈರಾದರೆ ಕ್ರಾಸ್ ವೋಟಿಂಗ್ ಮಾಡೋದಕ್ಕಿಂತ ಗೈರಾಗುವಂಥದ್ದು ಏನಿದಲ್ವಾ, ಅದು ಒಂದು ರೀತಿಯಲ್ಲಿ ಬಿಜೆಪಿ ಕೊಡುವಂಥ ಮೆಸೇಜ್ ಕಡಿಮೆ ಆಗುತ್ತೆ. ಗೈರಾದಾಗಿಂತ ಹೆಚ್ಚಾಗಿ ಏನಾದರೂ ಕೂಡ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಬಿಜೆಪಿಗೆ ಹೊಡೆತ ಕೊಡುವಂಥ ಜಾಸ್ತಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ರಣತಂತ್ರ ರೂಪಿಸುವಲ್ಲಿ ಡಿ ಕೆ ಶಿವಕುಮಾರ್ ಇದರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಜಯಪ್ರಕಾಶ್, ರೈಟ್. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ಇದ್ದಾರೆ. ಬಸವರಾಜ್, ಈಗ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಆಗಿದೆ.
ಈ ಕುತೂಹಲ ಇರ್ತಕ್ಕಂಥದ್ದು. ಬಾಕಿ ಎಲ್ಲ ವಿಚಾರಗಳಲ್ಲಿ ಅಷ್ಟೊಂದು ಕುತೂಹಲ ಇಲ್ಲ, ಯಾಕಂತಂದ್ರೆ ಫಲಿತಾಂಶ ಏನಾಗಬಹುದು ಅನ್ನುವಂಥದ್ದು ಆಲ್ಮೋಸ್ಟ್ ಗೊತ್ತಿರುವಂಥದ್ದು. ಆದರೆ ಈ ಕುತೂಹಲ ಹೆಚ್ಚಾಗಿರ್ತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ವಿಚಾರದಲ್ಲಿ ಮುಂದೆ ಯಾವೆಲ್ಲ ಕ್ರಮಗಳು ಆಗಬಹುದು. ಈ ಹಿಂದೆ ಇದೇ ವಿಚಾರದಲ್ಲಿ ಕ್ರಮ ತಗೊಂಡಿರೋದು ಇದೆ, ಏನು ಕ್ರಮ ತಗೊಳ್ಳದೆ ಬಿಟ್ಟಿರೋದು ಇದೆ. ಸೊ ಏನಾಗಬಹುದು ಅವ್ರ ವಿಚಾರದಲ್ಲಿ? ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಏನೇನೆಲ್ಲ ಆಗ್ಬಹುದು? ಶ್ರೀಲಕ್ಷ್ಮಿ, ಬಿಜೆಪಿ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಸ್ಪೀಕರ್ ಅವರಿಗೆ ದೂರು ಕೊಡೋಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಇಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದ್ರಿಂದ ದೂರು ಕೊಟ್ಟರೂ ಕೂಡ ಸದ್ಯಕ್ಕೆ ಯಾವುದೇ ಕ್ರಮಗಳು ಆಗ್ತವೆ ಅನ್ನುವಂಥ ವಿಶ್ವಾಸಗಳು ಕೂಡ ಇಲ್ಲ. ಯಾಕಂದರೆ ಸ್ಪೀಕರ್ ಕೂಡ ಒಂದಷ್ಟು ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡುವಂಥ ಸಂದರ್ಭಗಳು ಬರಬಹುದು. ಯಾಕಂದರೆ ಹಿಂದಿನ ಪ್ರಕರಣಗಳನ್ನು ನೀವು ನೋಡಬಹುದು. ಯಾಕಂದರೆ 7-8 ಜನ ಹಿಂದೆ JDS ಇಂದ ಕಾಂಗ್ರೆಸ್ಗೆ ಮತದಾನ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಆ ಸಂದರ್ಭದಲ್ಲಿ ಪ್ರಕರಣವನ್ನು ಮೂಲೆ ಗುಂಪು ಮಾಡುವಂಥ ಕೆಲಸಗಳಾಯಿತು. ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡ್ರು ಕೂಡ ವಿಪ್ಪು ಈ ಒಂದು ಮತದಾನಕ್ಕೆ ಜಾರಿ ಆಗುವುದಿಲ್ಲ ಅನ್ನುವಂಥ ಒಂದಷ್ಟು ಜನ ಕಾನೂನು ಪಂಡಿತರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಮತ ಯಾವ ಪಕ್ಷಕ್ಕಾದರೂ ಹಾಕ್ಬೋದು, ಅದರಲ್ಲಿ ಯಾವುದೇ ಅಡ್ಡ ಮತದಾನ ಆಗುವಂಥ ಸಂದರ್ಭಗಳು ಬರೋದಿಲ್ಲ ಮತ್ತು ಹೈಕೋರ್ಟ್ನ ಸಾಕಷ್ಟು ನಿದರ್ಶನಗಳಿದಾವೆ ಅನ್ನುವಂಥ ಒಂದಷ್ಟು ಮಾತನ್ನು ಕಾನೂನು ಪಂಡಿತರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದೊಂದು ಒಂದು ರೀತಿಯಲ್ಲಿ ಕುತೂಹಲಕರಿಯಾದಂಥ ಪ್ರಕರಣ ಮತ್ತು ಆಡಳಿತ ಪಕ್ಷ ಇರೋದ್ರಿಂದ ಸೋಮಶೇಖರ್ ಒಂದಷ್ಟು ಆತಂಕವಂತೂ ಇದ್ದೇ ಇರ್ತದೆ. ಯಾಕಂದರೆ ಪಕ್ಷದಿಂದ ಹೊರಬೀಳ್ತಾರೆ ಅನ್ನುವಂಥದ್ದು. ಅವ್ರು ಬಿದ್ದರೆ ಬಿಜೆಪಿ ಪಕ್ಷದಿಂದ ಹೊರಬಿದ್ದರೆ ಅವರು ಮತ್ತಷ್ಟು ಸ್ವತಂತ್ರ ಆಗ್ತಾರೆ, ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಗುರುತಿಸ್ಕೋಬಹುದು, ಚುನಾವಣೆ ಆಗದೇನೆ ಅವರು ಮತ್ತೆ ಶಾಸಕರಾಗಿ ಮುಂದುವರಿಯುವಂಥ ಕೆಲಸಗಳು ಆಗಬಹುದು. ಹಾಗಾಗಿ ಸೋಮಶೇಖರ್ ಅವರಿಗೆ ಸದ್ಯದ ಮಟ್ಟಿಗೆ ಆತಂಕ ಇದ್ದಂತೆ ಕಾಣಿಸ್ತಾ ಇಲ್ಲ. ಆತಂಕ ಇದ್ದಿದ್ರೆ ಅವರು ಖಂಡಿತವಾಗಿಯೂ ಅಡ್ಡ ಮತದಾನವನ್ನು ಮಾಡ್ತಿರ್ಲಿಲ್ಲ. ಎಲ್ಲ ತಂತ್ರಗಾರಿಕೆಯನ್ನು ಅರಿತ ಬಳಿಕವೇ ಈ ಅಡ್ಡ ಮತದಾನ ಆಗಿರ್ತಕ್ಕಂಥ ಮಾಹಿತಿ ಕಾಂಗ್ರೆಸ್ ಪಕ್ಷದಿಂದ ಸಿಕ್ಕಿದೆ. ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಅವರು ಒಬ್ಬರೇ ಅಲ್ಲ, ಶಿವರಾಮ್ ಹೆಬ್ಬಾರ್ ಅವರು ಕೂಡ ಲಿಸ್ಟ್ ಅಲ್ಲಿದ್ರು. ಬಸವರಾಜ್, ಸೋಮಶೇಖರ್ ಅವರು ಕೂಡ ಸ್ಪೀಕರ್ನ ಭೇಟಿ ಆಗ್ತಾರೆ ಅಂತ ಹೇಳಲಾಗಿತ್ತು. ಬಿಜೆಪಿಯವರು ಕಂಪ್ಲೇಂಟ್ ಮಾಡ್ತಾರೆ ಅಂತ ಆಯ್ತು. ಅದ ನಂತರ ಸೋಮಶೇಖರ್ ಅವರು ಕೂಡ ಭೇಟಿ ಆಗ್ತಾರೆ ಅಂತ. ಸೋಮಶೇಖರ್ ಅವರು ಏನು ಮಾತಾಡ್ತಾರೆ ಸ್ಪೀಕರ್ನ ಭೇಟಿ ಆದ್ರೆ? ಒಂದು ರಾಜೀನಾಮೆ ವಿಚಾರ ಒಂದಿದೆ, ಅದರ ಹೊರತಾಗಿ ಬೇರೆ ಏನು ಮಾತಾಡ್ತಾರೆ? ಏನು ಅಹವಾಲು, ಏನು ಮನವಿಯನ್ನು ಸಲ್ಲಿಸ್ತಾರೆ? ಶ್ರೀಲಕ್ಷ್ಮಿ, ಬಿಜೆಪಿ ಕೊಟ್ಟಂಥ ಕಂಪ್ಲೇಂಟ್ಗೆ ಒಂದಷ್ಟು ಸ್ಪಷ್ಟನೆ ಕೊಡಬಹುದು ಮತ್ತು ತಾವು ಯಾಕೆ ಮತದಾನವನ್ನು ಕಾಂಗ್ರೆಸ್ಗೆ ಮಾಡಿದೆ ಅಥವಾ ಅಡ್ಡ ಮತದಾನ ಅಂತ ಈಗ ಏನು ಕರೆಯಲಾಗ್ತಾ ಇದೆ ಅದು ನನ್ನ ಆತ್ಮವಿಶ್ವಾಸದ ಮೇಲೆ ಮಾಡಿರ್ತಕ್ಕಂತಹ ಆತ್ಮಸಾಕ್ಷಿಗೆ ಅನುಗುಣವಾದಂಥ ಮಾಡಿದಂಥ ಒಂದು ಮತದಾನ ಮತ್ತು ರಾಜ್ಯಸಭೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ನನಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕಾನೂನು ಪ್ರಕಾರವಾಗಿ ಉಲ್ಲೇಖಿಸಿ ಸ್ಪೀಕರ್ಗೆ ಒಂದಷ್ಟು ಮಾಹಿತಿಯನ್ನು ನೀಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇದನ್ನೆಲ್ಲವನ್ನು ಅರಿತುಕೊಂಡೇ ಪ್ಲಾನ್ ಮಾಡಿರ್ತಕ್ಕಂಥದ್ದು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸೋಮಶೇಖರ್ ಅವರು ಒಬ್ಬರೇ ಅಲ್ಲ, ಹೆಬ್ಬಾರ್ ಅವರನ್ನು ಕೂಡ ಕ್ರಾಸ್ ವೋಟಿಂಗ್ ಮಾಡಿಸ್ಬೇಕು ಅಥವಾ ಮತದಾನಕ್ಕೆ ಗೈರು ಮಾಡಿಸ್ಬೇಕು. ಇನ್ನುಳಿದಂತೆ ಅಷ್ಟ ಅವಶ್ಯಕತೆ ಬಿದ್ದರೆ ಇನ್ನೊಂದಿಷ್ಟು ಬಿಜೆಪಿ 1 ಅಥವಾ 2 ಜನ ಶಾಸಕರನ್ನು ಕೂಡ ಕ್ರಾಸ್ ವೋಟಿಂಗ್ ಮಾಡಿಸ್ಬೇಕು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಕಾಂಗ್ರೆಸ್ ಪಾಳ್ಯದಲ್ಲಿತ್ತು. ಯಾಕಂದರೆ ಇದು ಅಷ್ಟು ಸುಲಭವಾಗಿ ಕಾನೂನು ಕ್ರಮ ಆಗೋದಿಲ್ಲ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ಗೂ ಇದೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನಗಳು ಅಂದರೆ ಅವ್ರಿಗೆ ಅವಶ್ಯಕತೆ ಇದ್ದಂಥದ್ದು ಸೋಮಶೇಖರ್ ಅವರು ಧೈರ್ಯ ಮಾಡಿ ಇವತ್ತು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಹೆಬ್ಬಾರ್ ಅವರು ಗೈರಾಗಿದ್ದಾರೆ. ಸದ್ಯಕ್ಕೆ ಅವ್ರ ಗೆಲುವಿಗೆ ಏನು ಬೇಕಾಗಿತ್ತು ಕಾಂಗ್ರೆಸ್ಗೆ ಅದಾಗಿದೆ. ಆದರೆ ಸದ್ಯದ ಮಟ್ಟಿಗೆ ಸ್ಪೀಕರ್ ಅವ್ರ ಬಗ್ಗೆ ಯಾವುದೇ ದೂರು ಕೊಟ್ಟರು ಅಥವಾ ಕಾನೂನು ಮೊರೆ ಹೋದರೂ ಕೂಡ ಸದ್ಯಕ್ಕೆ ಕ್ರಮ ಆಗುವಂಥ ಲೆಕ್ಕಾಚಾರಗಳಿಲ್ಲ. ಮತ್ತು ಆ ಕ್ರಮ ಆದರೂ ಕೂಡ ಬಹಿರಂಗವಾಗಿ ಇವರೇನು ಅಸಮಾಧಾನಗೊಂಡು ಮತ್ತು ಒಂದಷ್ಟು ಅಸಮಾಧಾನವನ್ನು ಹೊರಹಾಕ್ತಾರೆ ಸೋಮಶೇಖರ್ ಆಗಲಿ ಅಥವಾ ಹೆಬ್ಬಾರ್ ಆಗಲಿ ಅಂತಲ್ಲ. ಯಾಕಂದರೆ ಅವ್ರ ಸರ್ಕಾರ ಇದೆ, ಸರ್ಕಾರ ಅನುದಾನ ಕೊಟ್ಕೊಂಡು ಹೋಗುತ್ತೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ ಮತ್ತು ಜನರ ವಿಶ್ವಾಸ ಗೆದ್ದು ಹಾಗೆ ಒಂದು ವೇಳೆ ಏನಾದರೂ ಮತ್ತೆ ಉಪಚುನಾವಣೆಯನ್ನು ಎದುರಿಸಬೇಕಂತ ಅನಿವಾರ್ಯತೆ ಬಂದರೂ ಎದುರಿಸಕ್ಕೂ ಧೈರ್ಯವಾಗಿ ಒಂದಷ್ಟು ಎಕ್ಸಾಕ್ಟ್ಲಿ ಒಂದು ಕಡೆ ಆಡಳಿತ ಪಕ್ಷದ ಸ್ಪೀಕರ್ ಇದ್ದಾಗ ನಂಬರ್ 1, ಎರಡನೇದಾಗಿ ಇವತ್ತೆಲ್ಲ ನಾಳೆ ರಾಜೀನಾಮೆ ಕೊಡಬೇಕಾಗತ್ತೆ. ಆದರೆ ಈಗ ರಾಜೀನಾಮೆ ಕೊಟ್ಟರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನಾದರೂ ಎಲೆಕ್ಷನ್ ಆದರೆ ಮೋದಿಯವರ ಅಲೆಯಲ್ಲಿ ಅಡ್ರೆಸ್ ಇರೋದಿಲ್ಲ ಅನ್ನುವಂಥ ಭಯ ಕೂಡ ಇರುತ್ತೆ. ಸೊ ಹಾಗಾಗಿ ಎಷ್ಟು ಡಿಲೇ ಆಗುತ್ತೆ ಅಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಒಂದು ಒಳ ಮಾಹಿತಿ. ಎಸ್, ನಾಗೇಂದ್ರ ಬಾಬು ನಮ್ಮ ಜೊತೆ ಇದ್ದಾರೆ. ನಾಗೇಂದ್ರ ಬಾಬು, ಧ್ವನಿ ಕೇಳ್ತಾ ಇದೆಯಾ? ಹುಡುಕ್ತಾ ಇದ್ರಿ, ಯಾರಾದರೂ ಸಿಗ್ತಾ ಇದ್ದಾರಾ ಮಾತಾಡ್ಸೋಕೆ ಅಂತ ಗೊತ್ತಾಗ್ತಾ ಇದೆ ನಿಮ್ಮ ಚಲನವಲನಗಳನ್ನು ಗಮನಿಸಿದಾಗ. ಎಷ್ಟೊತ್ತಿಗೆ ಬರುತ್ತೆ ರಿಸಲ್ಟು? ಯಾವೆಲ್ಲ ರೀತಿಯಲ್ಲಿ ರೆಡಿಯಾಗಿದ್ದಾರೆ ಸ್ವಲ್ಪ ತೋರಿಸ್ಬೋದು? ಅಲ್ಲಿ ಯಾವ ರೀತಿ ಇದ್ದಾರೆ, ಅಲ್ಲಿಯ ಮಾಹೋಲ್ ಯಾವ ರೀತಿ ಇದೆ ಅಂತೇಳಿ, ಅಲ್ಲಿಯ ಮಾಹೋಲ್ ಕ್ಯಾಮ್ರಾಮನ್ಗೆ ಹೇಳಿ ಸ್ವಲ್ಪ ವೈಟ್ ಮಾಡಿ ತೋರ್ಸೋಕೆ ಹೇಳಿ ಯಾವ ರೀತಿ ಇದೆ. ಎಸ್ ಜಯಪ್ರಕಾಶ್ ಶೆಟ್ಟಿ, ಈಗ ಗಮನಿಸ್ಬೋದು, ಕ್ಯಾಮ್ರಾಮನ್ಗೆ ಹೇಳ್ತೀನಿ, ಇಲ್ಲಿ ಎಲ್ಲ ಕಡೆಯೂ ಕೂಡ ನಾಯಕರು ಈಗ ಜಮಾವಣೆ ಆಗಿರುವಂಥದ್ದು. ಮಾಧ್ಯಮದವರು ಕೂಡ ಕಾದು ನಿಂತಿದ್ದಾರೆ. ರಿಸಲ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳುವಂಥ ನಿರೀಕ್ಷೆ ಇದೆ. ಬಹುತೇಕ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಗೆಲುವು ದಾಖಲು ಮಾಡ್ತಾರೆ. ಅದಕ್ಕೆ ಕಾರಣಗಳೇನು ಅಂತೇಳಿ ಈಗ ನನ್ನ ಸಹೋದ್ಯೋಗಿ ಆಗಿರುವಂಥ ವಿಜಯ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು.
ಆದರೆ ಪ್ರಮುಖವಾಗಿ ಜಯಪ್ರಕಾಶ್ ಶೆಟ್ಟಿ ನಾವು ಈಗ ಗಮನಿಸಬೇಕಾಗಿರುವಂಥದ್ದು, ಜೊತೆಗೆ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗಿರುವಂಥ ವಿಚಾರವನ್ನು ನಾನೀಗ ಹೇಳಲೇಬೇಕು. ಕಾಂಗ್ರೆಸ್ನ ಈ ಒಂದು ಯಶಸ್ಸಿಗೆ ಕಾರಣ ಇನ್ನೂ ರಿಸಲ್ಟ್ ಬರಬೇಕು. ಆದರೆ ಈ ಒಂದು ಯಶಸ್ಸು ಕಾಣೋದಕ್ಕೆ ಕಾರಣ ಪ್ರಮುಖವಾಗಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದರೆ ಈ ಜಾಗದಲ್ಲಿ ಒಬ್ಬರು ರಾಜಕೀಯ ವಿಶ್ಲೇಷಕರ ಹತ್ರ ಮಾತಾಡ್ತಾ ಇದ್ದೆ. KPCC ಅಧ್ಯಕ್ಷ ಸ್ಥಾನದಲ್ಲಿ DK ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಬೇರೆ ಯಾರೇ ನಾಯಕರು ಇದ್ದಿದ್ರು ಕೂಡ ಅಲ್ಲಿ BJP ಹಾಗೂ JDSನ ತಂತ್ರಗಾರಿಕೆ ವರ್ಕೌಟ್ ಆಗ್ತಾ ಇತ್ತು. DK ಶಿವಕುಮಾರ್ ಅವರು ಡೈರೆಕ್ಟ್ ಈಗ ನಾಗೇಂದ್ರ ಬಾಬು, ನಾನು ಇಲ್ಲೂ ಹೇಳಿದೆ, ಒಂದು ವೇಳೆ DK ಶಿವಕುಮಾರ್ ಇಲ್ಲದೆ ಇದ್ದಿದ್ರೆ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಏನಾಯಿತು, ಉತ್ತರ ಪ್ರದೇಶದಲ್ಲಿ ಏನಾಯಿತು, ಡಮ್ ಢಮಾರ್, ಅದರಲ್ಲಿ ಎರಡು ಮಾತೇ ಇಲ್ಲ. ಎಸ್, ಪ್ಲೀಸ್ ಕಂಟಿನ್ಯೂ. ಎಸ್, ಈಗ ನೋಡಿ DK ಶಿವಕುಮಾರ್ ಅವರು, ನಾನು ಜನರಲ್ ಆಗಿ ಮಾತಾಡ್ತಾ ಇದ್ದೆ ಜಯಪ್ರಕಾಶ್, ರಾಜಕೀಯ ವಿಶ್ಲೇಷಕರು, ಹಿರಿಯ ರಾಜಕಾರಣಿಗಳು, ಜೊತೆಗೆ ಇಲ್ಲಿರುವಂಥ ಹಿರಿಯ ಪತ್ರಕರ್ತರ ಬಳಿ ನಾನು ಮಾತನಾಡುವಂಥ ಸಂದರ್ಭದಲ್ಲಿ ಹೇಗೆ ಚಾನ್ಸ್ ಹೇಗೆ ತಗೊಂಡ್ರು, ಯಾಕೆ ಇಷ್ಟೊಂದು ಸಕ್ಸಸ್ ಆಯಿತು. BJP ಹಾಗೂ JDS ನೋಡಿ ಚಾಣಕ್ಯರಿರುವಂಥ ಒಂದು ಪಕ್ಷ, ಇಲ್ಲಿ ಟ್ರಬಲ್ ಶೂಟರ್ ಆಗಿ DK ಶಿವಕುಮಾರ್ ಅವರಿದ್ದರು. ಅವರ ತಂತ್ರಗಾರಿಕೆಗಳೆಲ್ಲವೂ ಕೂಡ ಫೇಲ್ಯೂರ್ ಆಗೋದಕ್ಕೆ ಪ್ರಮುಖವಾದಂಥ ಕಾರಣ ಅಲ್ಲಿ ಗಮನಿಸಿದಾಗ, ಸೊ ಅಲ್ಲಿ ಒಂದು ವಿಚಾರ ನಮಗೆ ಗೊತ್ತಾಗಿದೆ ನೋಡಿ. DK ಶಿವಕುಮಾರ್ ಅವರು ಯಾವಾಗ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು, ಆ ಗಳಿಗೆಯಿಂದ ಫುಲ್ ಅಲರ್ಟ್ ಆಗ್ತಾರೆ DK ಶಿವಕುಮಾರ್ ಅವರು. ಪ್ರತಿಯೊಬ್ಬ ಶಾಸಕರನ್ನು ಕೂಡ ಸಂಪರ್ಕವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಬೆಂಗಳೂರಿನಲ್ಲೇ ಇರಬೇಕು ಎಲ್ಲರೂ ಕೂಡ. ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಹೊರಗಡೆ ಇದ್ದರೆ ಅವರನ್ನು ಈಸಿಯಾಗಿ ಬೇರೆ ಬೇರೆ ಪಕ್ಷದವರು ಕಾಂಟ್ಯಾಕ್ಟ್ ಮಾಡುವಂಥ ಸಾಧ್ಯತೆಗಳಿದೆ ಅಂತೇಳಿ ಅವರನ್ನು ಎಲ್ಲರನ್ನೂ ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ. ಯಾವುದು ರಿಸ್ಕನ್ನು ತೆಗೆದುಕೊಳ್ಳದೆ ನೇರವಾಗಿ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪಾಯಿಂಟ್ ನಂಬರ್ 1. ಜೊತೆಗೆ ಇಡೀ ರಾತ್ರಿ ನೋಡಿ, ರಾತ್ರಿ 1 ಗಂಟೆವರೆಗೂ ಕೂಡ CLP ಮೀಟಿಂಗ್ ನಡೆಯುತ್ತೆ. ಅಲ್ಲಿ ಯಾವುದೇ ಒಂದು ಓಟ್ಗಳು ಕೂಡ ಅಸಿಂಧು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಅಣುಕು ಮತದಾನದ ಒಂದು ಪ್ರಯತ್ನಗಳು ಕೂಡ ಆಗುತ್ತೆ. ಹೇಗೆ ಮತದಾನವನ್ನು ಮಾಡಬೇಕು ಅಂತೇಳಿ ಅದನ್ನು ಕೂಡ ಕ್ಲೀನಾಗಿ ಟ್ರೈನಿಂಗ್ ಮಾಡ್ತಾರೆ. ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಅವರೇ ಖುದ್ದು ಏಜೆಂಟ್ ಆಗಿ ಕೂತ್ಕೊಳ್ತಾರೆ. ಯಾಕೆಂದರೆ ಏಜೆಂಟ್ ಆಗಿ ಅವರೇ ಕೂತ್ಕೊಂಡಾಗ ಅಲ್ಲಿ ಇದ್ದಂಥ ಕಾಂಗ್ರೆಸ್ನ ಶಾಸಕರು ಯಾರು ಕೂಡ ಕ್ರಾಸ್ ಓಟನ್ನು ಮಾಡೋದಕ್ಕೆ ಹಿಂದೇಟನ್ನು ಹಾಕಿದ್ದಾರೆ ಅನ್ನೋದು ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂಥ ವಿಚಾರ. ಯಾಕೆಂದರೆ ಅಧ್ಯಕ್ಷರೇ ಕೂತಿದ್ದಾರೆ, DK ಶಿವಕುಮಾರ್ ಅವ್ರನ್ನ ಕಣ್ತಪ್ಪಿಸಿ ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಯಾಕೆಂದರೆ ಅವರು ಏಜೆಂಟ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಂದು ಭಯದಿಂದಲೇ, DK ಶಿವಕುಮಾರ್ ಅವರ ಭಯದಿಂದಲೇ ಓಟ್ಗಳನ್ನು ಹಾಕಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದೆಲ್ಲದರ ನಡುವೆ BJP ಹಾಗೂ JDS ತಂತ್ರಗಾರಿಕೆಯನ್ನು ಮಾಡಿದೆ, ಇಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ಆದರೆ ತಂತ್ರಗಾರಿಕೆಯನ್ನು ಮಾಡಿದೆ, ಆದರೆ ಆ ತಂತ್ರಗಾರಿಕೆ ಟ್ರಬಲ್ ಶೂಟರ್ ಆಗಿದ್ದು ಮಾತ್ರ DK ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ. ಇವತ್ತು ಏನಾದರೂ 3ಕ್ಕೆ 3 ಅಭ್ಯರ್ಥಿಗಳು ಗೆಲುವನ್ನು ದಾಖಲು ಮಾಡಿದ್ದಾರೆ ಅನ್ನುವ ಕಾರಣಗಳೇನಾದರೂ ರಿಸಲ್ಟ್ ಏನಾದರೂ ಹೊರ ಹೊಮ್ಮಿದೆ ಆದರೆ ಅದಕ್ಕೆ ಪ್ರಮುಖವಾದಂಥ ಕಾರಣ DK ಶಿವಕುಮಾರ್ ಅವರನ್ನು ಹೊರತುಪಡಿಸಿದ್ರೆ ಬೇರೆ ಯಾರು ಇಲ್ಲ ಅಂತ ಮಾತ್ರ ಗೊತ್ತಾಗ್ತದೆ.